ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ನೋಡೋಣ ಬರ್ರಿ. ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ 50 ಮಾವಿನಕಾಯಿ ತೊಗೊಂಡೇನಿ. ದಪ್ಪನು ಕ್ಲೀನಾಗಿ ತೊಳ್ಕೊಬೇಕಿವ ಒಂದೊಂದಾಗಿ. ಇವು ಹಸಿ ಇರಬೇಕು, ಹಣ್ಣು ಒಳಗೆ ಹಳದಿ ಆಗಿರಬಾರ್ದು, ಭಾಳ ಎಳಿದು ಇರಬಾರ್ದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳ್ಕೊಲಿಕ್ಕತ್ತೀನಿ. ಇವತ್ತು ತಾಜಾ ಬಲ್ತದ ಕಾಯಿ ಅದಾವ. ಇದು ಗಿಡದಿಂದ ಕಿತ್ತಬೇಕು, ಭಾಳ ದಿವಸ ಮನೆಯೊಳಗೆ ಇಡಬಾರ್ದು, ಬೇಗ ಹಾಕಬೇಕು. 1-2 ದಿನದಾಗ ಸ್ವಚ್ಛಂಗೆ ಒರೆಸ್ಕೋಬೇಕು. ಇದನ್ನು ತೊಳ್ಕೊಂಡು ನೀರಿನ ಅಂಶ ಒಟ್ಟೆ ಇರಬಾರ್ದು. ಚಾಕುಲೆ ತುಂಬ ತೆಗಿಲಿಕ್ಕತ್ತೀನಿ. ಅದು ಸ್ವಲ್ಪ ಕಪ್ಪು ಕಲಿ ಬಿದ್ದೈತಿ, ಅದನ್ನು ತೆಗಿಲಿಕ್ಕತ್ತೀನಿ. ನೋಡ್ಲಿಕ್ಕೆ ಅದು ಕಪ್ಪಿದ್ರೆ ಚೆಂದ ಕಾಣಂಗಿಲ್ಲ, ಮತ್ತು ಕೆಡು ಚಾನ್ಸ್ ಇರ್ತಾವೆ. ಅದು ಹಾಲು ಬಿದ್ದದ್ದು ಇರ್ತೈತಿ. ಇದು ದಪ್ಪ ಚಾಕುಲೆ ಕಟ್ ಮಾಡ್ಕೊಲಿಕ್ಕತ್ತೀನಿ. ಹದನೈತಿ, ಪೂರ ಒಳಗೆ ಕಪ್ಪು ಬೇರ್ಸಾಗೈತಿ. ಆದ್ರೂ ಚಾಕು ಚಲೋ ಇರೋದ್ರಿಂದ, ಹದನಿರೋದ್ರಿಂದ ಕಟ್ ಆಗ್ಲಿಕ್ಕತ್ತೈತಿ. ನಿಮಗೆ ಯಾವ ಟೈಪ ಬೇಕು ಆ ಟೈಪ ಪೀಸ್ ಮಾಡ್ಕೋಬೇಕು. ಪೂರ ಬಿರುಸಾಗೈತಿ ಇದು ಕಾಯಿ. ಒಳಗಿಂದೆಲ್ಲ ಬೀಜ ತೊಗೋಬೇಕು. ಅದನ್ನು ನೋಡಿರಿ, ಈ ಥರ ನಿಮಗೆ ಯಾವ ಬೇಕಾ ಸೈಜ್ ಕಟ್ ಮಾಡ್ಕೋಬೋದು. ನಾನು ಉದ್ದುದು ಕಟ್ ಮಾಡಿ ಆಮೇಲೆ ಸಣ್ಣ ಸಣ್ಣ ಪೀಸ್ ಮಾಡ್ಕೋತೀನಿ. ಎಲ್ಲ ಇದೇ ಥರ ಕಟ್ ಮಾಡ್ಕೊಂಡು ಆಮೇಲೆ ಸಣ್ಣ ಸಣ್ಣ ಪೀಸ್ ಮಾಡ್ಕೋತೀನಿ. ಒಳಗೆ ಒಂದೊಂದು ಸಲ ಗೊಪ್ಪಿಗೆ ಕರಿ ಆಗಿರ್ತೈತಿ, ಅದನ್ನೆಲ್ಲ ಒರೆಸ್ಕೋಬೇಕು ಕ್ಲೀನಾಗಿ ಬಟ್ಟೆದಿಂದ. ಯಾಕಂದ್ರೆ ಅದು ಕಾಯಿಗೆ ಏನೂ ಆಗಿರೋಂಗಿಲ್ಲ, ಒಳಗೆ ಗೊಪ್ಪಿಗೆ ಗಟ್ಟ ಆಗಿರ್ತದೆ. ಸ್ವಚ್ಛ ಹಿಂಗೆ ಒರೆಸ್ಕೊಂಡ್ರೆ ಆಯ್ತು, ಸ್ವಚ್ಛ ಆಗ್ತದೆ. ಅದು ಬಟ್ಟೆ ಸಕಟ್ಟು ಹಸಿ ಇರಬಾರ್ದು, ನೀರಿನ ಅಂಶ ಏನೂ ಇರಬಾರ್ದು. ಚಾಕು ಆಗಲಿ, ಬಟ್ಟೆ ಆಗಲಿ, ಕೈ ಆಗಲಿ, ಪಾತ್ರೆಲಿ ಆಗಲಿ ಯಾವುದು ಹಸಿ ಇರಬಾರ್ದು. ನೋಡಿರಿ, ಈ ಥರ ಪೀಸ್ ಮಾಡ್ಕೊಂಡೇನೆ. ಇವು ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೋಬೋದು, ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜ್ ಮಾಡ್ಕೊಂಡೇನಿ. ಗೊಪ್ಪ ಹಾಕೋದ್ರಿಂದ ರುಚಿನೂ ಬರ್ತದೆ ರೀ, ಮತ್ತು ಬಾಳಿಕೆನೂ ಬರ್ತದೆ. ಒಳಗಿನ ಬೀಜ ಅಷ್ಟು ತೆಗಿಬೇಕದು. ನೋಡ್ರಿ, ಎಲ್ಲ ಕಟ್ ಮಾಡ್ಕೊಂಡು ಅಗದಿ ಈಜಿ ಬತ್ತು. ಯಾಕಂದ್ರೆ ಚಾಕು ಚಲೋ ಇತ್ತಲ್ಲ, ಅದಕ್ಕಾಗಿ ನಮಗೆ ಕಟ್ ಮಾಡಲಿಕ್ಕೆ ಈಜಿ ಆಯಿತು. ನೋಡ್ರಿ, ಇಷ್ಟು ಕಸ ಹೊಂಡಿತ್ತು ಅದ್ರೊಳಗಿನ ಗೊಬ್ಬ, ಮೇಲಿನ ತುಂಬ ಇಷ್ಟು ಹೊಂಡಿತ್ತು. ದಪ್ಪ 50 ಕಾಯಿ ಇದ್ರೂ ಇದು 100 ಕಾಯಿ ಸೈಜ್ ಇದು, ಸಣ್ಣ ಸಣ್ಣ. ಇಲ್ಲಾಂದ್ರೆ 1 kg ಐತಿ. ಇದು ಕಲ್ಲು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೆನಿಲಿಕ್ಕೆ ಇಡ್ತೇನೆ. ಇದನ್ನು ನೀರು ಬಸಿತೈತೆ ಅದ. ಇದನ್ನೆಲ್ಲ ಮಿಕ್ಸ್ ಮಾಡಿ ಕೈಲಿ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಚಮಚೆಲ್ಲರ ಮಿಕ್ಸ್ ಮಾಡ್ಕೋಬೋದು. ಇದೊಂದು 2 ತಾಸು ನೆನ್ಲಿಕ್ಕೆ ಇಟ್ಟೀನಿ. 1.5 kg ಬೆಲ್ಲ ತೊಗೊಂಡೇನಿ ರೀ ನಾನು. ಒಂದು 1/4 kg, ಒಂದು 100 ಗ್ರಾಮ್ ಅರಿಶಿನ, ಒಂದು 50 ಗ್ರಾಮ್ ಹಚ್ಚಿದೇನು. ಈಗ 50 ಗ್ರಾಮ್ ಮೆತ್ತಿ, 1/4 kg ಸಾಸಿವೆ, 50 ಗ್ರಾಮ್ ಮೆತ್ತಿ, ಒಂದು 50 ಗ್ರಾಮ್ ಮೆಣಸಿನ್ಕಾಳು ತೊಗೊಂಡೇನಿ, 50 ಗ್ರಾಮ್ ಲವಂಗ, ಒಂದು 50 ಗ್ರಾಮ್, ಒಂದು 4-5 ಏಲಕ್ಕಿ, ಬಡಿ ಸೋಪು, ಹಿಂಗ, ಲವಂಗ, ದಾಲ್ಚಿನ್ನಿ ತೊಗೊಂಡೇನಿ ರೀ ಸ್ವಲ್ಪ. ಇದು ಕಲ್ಲುಪ್ಪು ತೊಗೊಂಡೇನಿ 1 kg. ಮೊದಲೊಂದು 1/4 kg ಹಾಕ್ಕೊಂಡೇನಿ. ಇದು ಖಾರದ ಪುಡಿ ಒಂದು 1/4 kg ಐತಿ. ಶೇಂಗಾ ಎಣ್ಣೆ 1 kg. ಇದು ಸಾಸಿವೆ ಎಣ್ಣೆ ಅರ್ಧ ಲೀಟ್ರ್ ಐತಿ. ಶೇಂಗಾ ಎಣ್ಣೆ ಪೂರ್ತಿ ಹಾಕ್ಕೊಂಡಿಲ್ಲ. ಶೇಂಗಾ ಎಣ್ಣೆ ಅರ್ಧ ಲೀಟ್ರ್, ಇದು ಸಾಸಿವೆ ಎಣ್ಣೆ ಅರ್ಧ ಲೀಟ್ರ್, 1 ಲೀಟ್ರ್ ಎಣ್ಣೆ ಹಾಕ್ಕೊಂಡೀನಿ.
ಇದು ಮೆತ್ತೆಕಾಳು ಹುರ್ಕೊಂಡ್ರಿ. ಮೆತ್ತೆಕಾಳು ಜರ ಬೆರೆಸಿರ್ತಾವೆ, ಮೊದಲು ಹುರ್ಕೋಬೇಕು. ಇದನ್ನು ಕೆಂಪಾಗೋಂಗೆ ಹುರ್ಕೋಬೇಕು, ಭಾಳ ಹೊತ್ತಬಾರ್ದು. ಮೆಣಸಿನ್ಕಾಳು ಹಾಕ್ಕೊಲಿಕ್ಕತ್ತಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಲವಂಗ ಹಾಕ್ಕೊಲಿಕ್ಕತ್ತೀನಿ, ಅವು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ದಾಲ್ಚಿನ್ನಿ ಮುರಿದು ಹಾಕ್ಕೊಲಿಕ್ಕತ್ತೀನಿ, ಅವು ಒಂದು ಸ್ವಲ್ಪ ಬಿಸಿ ಆದ್ರೆ ಸಾಕು. ಮೆತ್ತೆ ಮಾತ್ರ ಹುರ್ಕೋಬೇಕು. ಬಡಿ ಸೊಪ್ಪು ಹಾಕ್ಕೊಲಿಕ್ಕತ್ತೀನಿ, ಏಲಕ್ಕಿ ಬಡಿ ಸೊಪ್ಪು, ಸ್ವಲ್ಪ ವಾಸನೆಗೆ ಮತ್ತು ರುಚಿಗೆ. ಹುರಿದಾಯ್ತು ರೀ. ಇದು ತಗೊಲಿಕ್ಕತ್ತೀನಿ. ಇದು 1/2 kg ಸಾಸ್ವೆ ರೀ. ಇದು ಚೆನ್ನಾಗಿ ಹುರ್ಕೋಬೇಕು. ಚಿಟಪಟ ಅನ್ನೋರು ಹುರ್ಕೋಬೇಕು. ಒಂದು 50 ಗ್ರಾಮ್ ಜೀರಿಗೆ ಐತಿ, ಅದನ್ನ ಹಾಕ್ಕೊಂಡೇನೆ ಅದ್ರಾಗ. ಇದು ಹುರಿದಾಯ್ತು ರೀ. ಮಿಕ್ಸಿ ಒಳಗೆ ಪೌಡ್ರ್ ಮಾಡ್ಕೊತೀನಿ. ಭಾಳ ಸಣ್ಣ ಮಾಡ್ಕೋಬಾರ್ದು, ಭಾಳ ದಪ್ಪು ಮಾಡ್ಕೋಬಾರ್ದು, ತರಿಯಾಗಿರ್ಬೇಕು. ಇದು ಸಾಸ್ವೆ ಜೀರಿಗೆನೂ ಸಣ್ಣ ಮಾಡ್ಕೊತೀನಿ. ಈಗೆಲ್ಲ ಸಣ್ಣ ಮಾಡ್ಕೊಳ್ತಾಯಿತ್ತು. ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊತೀನಿ. ಅರ್ಧ kg ಸಾಸಿವೆ ಶೇಂಗಾ ಎಣ್ಣೆ ಹಾಕ್ಕೊಂಡೇನೆ. ಈಗ ಅರ್ಧ kg, ಅರ್ಧ ಲೀಟ್ರ್ ಸಾಸಿವೆ ಎಣ್ಣೆ ಎರಡು ಮಿಕ್ಸ್ ಮಾಡಿ ಕಾಸ್ಕೊಲಿಕ್ಕತ್ತೀನಿ. ಯಾಕಂದರೆ ಉಪ್ಪಿನಕಾಯಿಗೆ ಸಾಸಿವೆ ಎಣ್ಣೆನೇ ಹಾಕಬೇಕು. ಅರ್ಧ ಲೀಟ್ರ್ ಶೇಂಗಾ ಎಣ್ಣೆ, ಅರ್ಧ ಲೀಟ್ರ್ ಸಾಸಿವೆ ಎಣ್ಣೆ ಹಾಕ್ಕೊಂಡೇನಿ. ಇದು ಫುಲ್ ಕಡಕ್ ಕಾಯಬೇಕು. ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲಿ ಮಾಡಿದ್ದ. ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕಡಕ್ ಆದ್ನಿಂದ ಹಾಕೋಣಂತ ಮನೆಯಲ್ಲಿ ಮಾಡಿದ್ದಿದೆ. ಕಡಕ್ ಎಣ್ಣೆ ಕಾದ್ನಿಂದ ಹಾಕ್ಕೊಲಿಕ್ಕತ್ತೀನಿ. ಇದೊಂದು ದೊಡ್ಡ ಸ್ಪೂನ್ಲಿ 2 ಸ್ಪೂನ್ ಹಾಕ್ಕೊಂಡೇನಿ. ಇದೆಲ್ಲ ಚೆಂದಾಗಿ ಹುರಿಬೇಕು. ಘಮ ಬರುವಂಗೆ ಹುರ್ಕೋಬೇಕು ಇದನ್ನು ಅದ್ರ ಎಣ್ಣೆ ಒಳಗೆ. ಇದು ಆಯ್ತು. ಇದು ಹುರಿದು ಬಂದ್ ಮಾಡ್ತೀನಿ. ಕಾದ ಎಣ್ಣೆ ಒಳಗೆ ಅದೆಲ್ಲ ಸುಡ್ತತಿ. ಇದೊಂದು ಹಿಂಗರಿ. ಇದೊಂದು 4 ಸ್ಪೂನ್ ಹಾಕ್ಕೊಂಡೇನಿ, ಸಣ್ಣ ಸ್ಪೂನ್ಲೆ. ಇದು ಖಾರದ ಪುಡಿ. ಎಣ್ಣೆ ಒಳಗೆ ಹಾಕೊಂಡ್ರೆ ಕಲರು ಚಲೋ ಬರ್ತದೆ, ಟೇಸ್ಟಿನೂ ಬರ್ತದೆ, ಟೇಸ್ಟಿನೂ ಆಗ್ತದೆ. ಇದು ಎಣ್ಣೆ ಗ್ಯಾಸ್ ಬಂದ್ ಮಾಡಿದಿಂದ ಹಾಕ್ಕೋಬೇಕು, ಇಲ್ಲಾಂದ್ರೆ ಹೊತ್ತು ಚಾನ್ಸ್ ಇರ್ತದೆ, ಕಪ್ಪಾಗ್ತದೆ. 50 ಗ್ರಾಮ್ ಅರಿಶಿನ ಹಿಟ್ಟು ಹಾಕ್ಕೊಂಡೇನಿ. ಮೊದಲು 50 ಗ್ರಾಮ್ ಅದು ಹೂಳೊಳಗೆ ಹಾಕ್ಕೊಂಡೇನಿ. ಇದು ರುಬ್ಬಿದ ಪೌಡ್ರ ಮಸಾಲೆ ಇಲ್ಲ ಪೌಡ್ರೆಲ್ಲ ಇದ್ರೊಳಗೆ ಹಾಕೋತೀನಿ ಎಣ್ಣೆ ಒಳಗೆ.
ಯಾಕಂದ್ರೆ ಮಸಾಲೆಗೂ ಎಲ್ಲ ಎಣ್ಣೆ ಹತ್ತದ್ರಿ ಅದು. ನೋಡಿರಿ ಹೋಳು ನೆನೆದೈತೆಲ್ಲ, ರಸ ಬಿಟ್ಟೈತಿ. ಆ ರಸ ಏನು ತೆಗಿಯಂಗಿಲ್ಲ, ಅದ್ರೊಳಗೆ ಇರ್ತದೆ. ಇದು 1.5 kg ಬೆಲ್ಲ ತೊಗೊಂಡೇನಿ. ಸ್ವೀಟ್ ಬೇಕಾದ್ರೆ ಸ್ವೀಟ್ ಮಾಡ್ಕೋಬೋದು, ಖಾರ ಬೇಕಾದ್ರೆ ಖಾರ ಮಾಡ್ಕೋಬೋದು. ನಾನು 2 ಭಾಗ ಸಿಹಿ ಮಾಡ್ಕೊಂಡೇನಿ ಬೆಲ್ಲ ಹಾಕಿ, 1 ಭಾಗ ಖಾರದ ಮಾಡ್ಕೊಂಡೇನಿ. ಮಕ್ಕಳೆಲ್ಲ ತಿಂತಾರಲ್ರಿ, ಸಿಹಿ ಬೇಕಾಗ್ತದೆ. ಇದೊಂದು ಅರ್ಧ kg ಉಪ್ಪು ಹಾಕ್ಕೋತೀನಿ. ಮೊದಲೊಂದು 100 ಗ್ರಾಮ್ ಹಾಕ್ಕೊಂಡೇನಿ. ಅರಿಶಿನ ಪುಡಿ, ಉಪ್ಪು ಮೊದಲೊಂದು 100 ಗ್ರಾಮ್ ಹಾಕ್ಕೊಂಡೇನಿ. ಈಗ ಅರ್ಧ kg. ನೋಡ್ರಿ, ಅದು ಎಣ್ಣೆ ಒಳಗೆ ಹಾಕಿದ್ದು ಪೌಡ್ರೆಲ್ಲ ಹಾಕ್ತೀನಿ. ಅರ್ಧಕ್ಕಿಂತ ಹೆಚ್ಚು ಹಾಕ್ಕೋತೀನಿ, ಯಾಕಂದ್ರೆ ಖಾರದ ಮಾಡಲಿಕ್ಕೂ ಬೇಕಾಗ್ತದೆ ಮಸಾಲೆ. ಇದು ವರ್ಷಗಟ್ಟಲೆ ಇಟ್ಟರೂ ಕೆಡಂಗಿಲ್ಲ ರೀ, ಭಾಳ ಚಲೋ ಉಳಿತದೆ. ಸ್ವೀಟ್ ಅಂದ್ರೆ ರಸ ಹೆಚ್ಚು ಬಿಡ್ತೈತಿ. ಉಪ್ಪು ಬೆಲ್ಲ ಹೆಚ್ಚಿರೋದ್ರಿಂದ ರಸ ಹೆಚ್ಚು ಬಿಡ್ತೈತಲ್ಲ. ಇದು ನೋಡ್ರಿ, ಇದು ಖಾರದ ಮಾಡ್ಕೊಲಿಕ್ಕತ್ತೇನೆ. ಇದಕ್ಕೊಂದು ಪಾವು kg ಹಾಕ್ಕೊಲಿಕ್ಕತ್ತೇನೆ ಉಪ್ಪು. ಟೋಟಲ್ 1.25 kg ಹಾಕ್ಕೊಂಡೇನಿ. 1 kg ಮ್ಯಾಗ ಒಂದು ಸ್ವಲ್ಪ. ಇದಕ್ಕೇನು ಸಕ್ಕರೆ ಬೆಲ್ಲ ಏನೂ ಹಾಕಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.